ಎಲ್ಲ ಬನ್ನಿ 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 ಮಹದೇಶ್ವರ ಬೆಟ್ಟ ಲಾಸ್ಟ್ ಸ್ಟಾಪ್ ಬನ್ನಿ 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 ಬೇಗ ಹೇಳ್ಕೊಳ್ಳಿ ಬೇಗ ಇಳ್ಕೊಳ್ಳಿ ಬೇಗ ಬೇಗ ಬೆಂಗಳೂರಿಗೆ ಮತ್ತೆ ಹೊಳ್ತಾ ಇದೆ ಬೇಗ ಹೇಳ್ಕೊಳ್ಳಿ ಹಾಂ ಗುರು ನಿಮ್ಮ ಮೊಬೈಲಲ್ಲೂ ಇದೇ ಥರ ಆಡ್ಬೋದು ಗುರು. ಈ ಒಂದು ಮ್ಯಾಪ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಮತ್ತು ಬಸ್ ಸೀಟ್ ಗೇಮ್ನಲ್ಲಿ ಆ್ಯಡ್ ಮಾಡೋದು ಅನ್ನೋದ್ರ ಬಗ್ಗೆ ಫುಲ್ಲು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದೀನಿ. ಪೂರ್ತಿಯಾಗಿ ವೀಡಿಯೋ ನೋಡಿ. ಹಾಗೆ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಯಾವುದೇ ಒಂದು ವೀಡಿಯೋ ಮಾಡಿದ್ರು ಕೂಡ ನಿಮಗೆ ಬೆಲ್ ಐಕಾನ್ ಮೂಲಕ ನೋಟಿಫಿಕೇಷನ್ ಮೂಲಕ ನಿಮಗೆ ತಲುಪುತ್ತೆ. ನಂತರ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಬೇಕಾಗುತ್ತೆ. ಹಾಗೆ ವೀಡಿಯೋನ ಪೂರ್ತಿ ನೋಡಿ ಲೈಕ್ ಮಾಡಬೇಕಾಗುತ್ತೆ. ಗುರು, ಮೊದಲೇದಾಗಿ ನಾವು ಇಲ್ಲಿ ಡಿಪೋ ಬಿಡ್ತಾ ಇದ್ದಂಗೆ ಈ ರೀತಿ ಇರುವಂಥದ್ದು. ಮೊದಲನೇದಾಗಿ ನಿಮಗೆ ಇಲ್ಲಿ ಯಾವ ರೀತಿ ಇದು ಮ್ಯಾಪ್ ಇದೆ ಅಂತ ತಿಳಿಸ್ಕೊಟ್ಬಿಡ್ತೀನಿ. ಸ್ವಲ್ಪ ಆದರೆ ನಿಮಗೆ ತಿಳಿದಿದ್ರೆ ತಾನೇ ಮ್ಯಾಪ್ ಚೆನ್ನಾಗೈತೆ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಅನ್ಸೋದು. ಅದಕ್ಕೋಸ್ಕರ ಮ್ಯಾಪ್ ಯಾವ ರೀತಿ ಇದೆ ಅಂತ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ ನೋಡಿ ಇಲ್ಲಿ. ಅದಾದಮೇಲೆ ಯಾವ ರೀತಿ ಡೌನ್ಲೋಡ್ ಮಾಡೋದು ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲಾಗಿ ಅದು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಗುರು. ಇವಾಗ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಇರಲಿ ನೋಡ್ತಾ ಇರ್ಬೋದು ಗುರು. ಮಸ್ತ್ ಅಂದರೆ ಮಸ್ತಾಗಿರುವಂಥದ್ದು. ರಿಯಲಿಸ್ಟಿಕ್ ಆಗಿ ಹಿಂಗೆ ಇರುವಂಥದ್ದು. ಅಂದರೆ ರಿಯಲಿಸ್ಟಿಕ್ ಆಗಿ ಮಾಡೋ ಅಷ್ಟು ಆಗಲ್ಲ ಇದು, ಆದರೂ ರಿಯಲಿಸ್ಟಿಕ್ ಆಗಿ ಇರುವಂಥದ್ದು ನೋಡ್ತಾ ಇರ್ಬೋದು. ನಾವಿವಾಗ ತಾಳ್ಬೆಟ್ಟ ಬಿಟ್ಟು ಹೋಗ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು ಇಲ್ಲಿ. ಈ ಒಂದು ಉದಯರಂಗ ಬಸ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಅನ್ನೋದ್ರ ಬಗ್ಗೆ ಫುಲ್ಲು ಡೀಟೇಲಾಗಿ ವಿಡಿಯೋ ಮಾಡಿ ಆಲ್ರೆಡಿ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ ಗುರು. ನೋಡ್ರಿ, ಬೇಕಾದರೆ ನೋಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಒಂದು ಬಸ್ಸು ಕೂಡ ಅಷ್ಟೇ ಬೆಂಗಳೂರು ಟು ಮಹದೇಶ್ವರ ಬೆಟ್ಟ ಓಡಾಡೋವಂಥ ಬಸ್ ಆಗಿರುವಂಥದ್ದು. ಉದಯರಂಗ ಅಂದರೆ ಫುಲ್ಲು ಫೇಮಸ್ ಗುರು ಆ ಕಡೆ. ಮಹದೇಶ್ವರ ಬೆಟ್ಟ ಅಂದರೆ ಉದಯರಂಗ ಅಂತ ಒಂದೇ ಒಂದು ಮಾತು ಹೇಳಿದ್ರೆ ಸಾಕು ಗುರು, ಆ ಬಸ್ ಅಂತ ಹೇಳ್ತಾರೆ ಎಲ್ಲ ಜನಗಳಿಗೆ. ಆಲ್ಮೋಸ್ಟ್ ಎಲ್ಲ ಗೊತ್ತು. ಮೋಸ್ಟ್ ಪಾಪ್ಯುಲರ್ ಅಂದರೆ ಉದಯರಂಗನೇ ಪ್ರೈವೇಟ್ ಬಸ್ಸಲ್ಲಿ. ಈ ಒಂದು ಮೋಡ್ನ ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ರಿಯಲ್ ಎಕ್ಸ್ಪೀರಿಯೆನ್ಸ್ನ ಫೀಲ್ ಮಾಡ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಗುರು, ಬಂದಂಗೆ ಇಲ್ಲಿ ಬೆಟ್ಟ ಎಲ್ಲ ಕಾಣಿಸ್ತಾ ಇದೆ. ಫುಲ್ಲು ರಿಯಲಿಸ್ಟಿಕ್ ಆಗೇ ಇರುವಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಹಾಗೆ ನನ್ನದೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಐತೆ ಗುರು, ಹೋಗಿ ಫಾಲೋ ಮಾಡ್ಕೊಂಬಿಡ್ರಿ. ನೋಡ್ತಾ ಇರ್ಬೋದು ಗುರು, ಮಸ್ತ್ ಅಂದರೆ ಮಸ್ತಾಗಿರುವಂಥದ್ದು. ಇಲ್ಲಿ ಟಾಪ್ ಬಾಟಮ್ ಎಲ್ಲ ಮಸ್ತಾಗಿರುವಂಥದ್ದು. ಫುಲ್ಲು ಘಾಟ್ ರೋಡು, ಸೇಮ್ ರಿಯಲಿಸ್ಟಿಕ್ ಯಾವ ರೀತಿ ಇದೆ ಅದೇ ರೀತಿ ಇರುವಂಥದ್ದು. ಡೇಂಜರಸ್ ಘಾಟ್ ರೋಡ್ ಇದು. ಇಲ್ಲೆಲ್ಲ ಮಸ್ತಾಗಿ ಹೋಗುವಂಥದ್ದು. ಮತ್ತು ಇಲ್ಲಿ ನೀವು ಬೆಟ್ಟ ಹಚ್ಬಿಟ್ಟು ಮತ್ತೆ ಇಳಿಸ್ಬೇಕು ಗುರು. ಸೇಮ್ ರಿಯಲಿಸ್ಟಿಕ್ಕಾಗಿ ಐತೆ. ನೀವು ಬೆಟ್ಟ ಹಚ್ಬಿಟ್ಟು ಮತ್ತೆ ಇಳಿಸ್ತೀರಲ್ಲ ಗಾಡಿನ, ಅದೇ ರೀತಿ ಬರುವಂಥದ್ದು ಇದು ಕೂಡ. ಬೆಟ್ಟ ಹಚ್ಬಿಟ್ಟು ಕೆಳಗೆ ಇಳಿಸ್ತೀರಲ್ಲ ಅದೇ ಥರ ಇದು ಇರುವಂಥದ್ದು. ನೋಡ್ತಾ ಇರ್ಬೋದು ಇಲ್ಲಿ ಯಾವ ರೀತಿ ಇದೆ ಅಂತ. ಇಲ್ಲಿ ಇಳಿಸ್ತಾ ಇದ್ದೀನಲ್ಲ, ಇದೇ ಥರ ನೀವು ಬೆಟ್ಟ ಇಳಿಸ್ಬೇಕಾಗುತ್ತೆ. ಬೆಟ್ಟ ಹಚ್ಚಿದ್ಮೇಲೆ ಮತ್ತೆ ಇಳಿಸೋದು ಬೇಡ. ಮತ್ತು ಮಹದೇಶ್ವರ ಬೆಟ್ಟ ಬಂತು ನೋಡಿ ಗುರು ಲಾಸ್ಟಲ್ಲಿ. ಈ ಒಂದು ಮ್ಯಾಪ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಅನ್ನೋದನ್ನ ಮುಂದೆ ಹೇಳ್ಕೊಟ್ಟಿದ್ದೀನಿ. ಡೌನ್ಲೋಡ್ ಮಾಡ್ಕೊಳ್ಳಿ, ನೀವು ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡ್ತಾ ಇರ್ಬೋದು ಗುರು, ಸೇಮ್ ರಿಯಲಿಸ್ಟಿಕ್ ಆಗಿರುವಂಥದ್ದು. ನಾನಂತೂ ಮಹದೇಶ್ವರ ಬೆಟ್ಟದ ಒಳಗಡೆನೆ ನನ್ನ ಒಂದು ಉದಯರಂಗ ಬಸ್ನ ಎತ್ಕೊಂಡೋಗಿ ಪಾರ್ಕ್ ಮಾಡಿಬಿಟ್ಟಿದ್ದೀನಿ. ಬೆಟ್ಟನೂ ಕೂಡ ನಿಮಗೆ ತೋರಿಸ್ಬಿಡ್ತೀನಿ. ಬೆಟ್ಟ ಅಂದರೆ ಮಹದೇಶ್ವರನ ಗೋಪುರ ನಿಮಗೆ ತೋರಿಸ್ಬಿಡ್ತೀನಿ. ನೋಡ್ತಾ ಇರ್ಬೋದು ಇಲ್ಲೊಂದು ಸ್ವಲ್ಪ ಒಂದೆರಡು ಸ್ಟೆಪ್ ಹಾಕ್ಬಿಡೋಣ. ಹಂಗೆ ಕುಣೀರು ಹಿಂಗೆ ಕುಣೀರು ಅಂತ. ಬನ್ನಿ ಗುರು, ಜಾಸ್ತಿ ಇವತ್ತು ನಿಮ್ಮನ್ನು ವೆಯ್ಟ್ ಮಾಡಿಸಲ್ಲ. ಬನ್ನಿ ಯಾವ ರೀತಿ ಡೌನ್ಲೋಡ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಗುರು. ಮೊದಲನೇದಾಗಿ ನನ್ನ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇವರ ಒಂದು ವಿಡಿಯೋ ಲಿಂಕ್ನ ಕೊಟ್ಟಿರ್ತೀನಿ. ಮ್ಯಾಪ್ ಮೋಡ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಇವರ ಒಂದು ವಿಡಿಯೋಗೆ ಬರ್ತೀರಾ. ಅದಾದ ಮೇಲೆ ಇಲ್ಲಿ ಆ್ಯರೋ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಮೋರ್ ಅಂತ ಕಾಣಿಸ್ತಾ ಇಲ್ಲ, ಟೈಟಲ್ ಕೆಳಗಡೆ ಮೋರ್ ಅಂತ ಕಾಣಿಸ್ತಾ ಇಲ್ಲ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೀವು. ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ಮೋರ್ ಅಂತ ಕಾಣಿಸ್ತದೆ. ಅದು ಕೊಟ್ಕೊಳ್ಳಿ, ಇಲ್ಲಾಂದ್ರೆ ಬಿಡಿ. ಮ್ಯಾಪ್ ಲಿಂಕ್ ಅಂತ ಕೊಟ್ಟಿದ್ದಾರೆ ನೋಡಿ. ನೋ ಪಾಸ್ವರ್ಡು, ಯಾವುದೇ ರೀತಿ ಪಾಸ್ವರ್ಡ್ ಇಲ್ಲ ಗುರು. ಈ ಒಂದು ಮ್ಯಾಪ್ಗೆ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೋದು, ಎಕ್ಸ್ಟ್ರಾಕ್ಟ್ ಮಾಡ್ಕೋಬೋದು. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವುದ್ಯಾವುದೋ ಬಂದುಬಿಡುತ್ತಲ್ಲ ಗುರು, ಡೌನ್ಲೋಡ್ ಆಗ್ತಾಯಿಲ್ಲ ಅಂತ ಭಯ ಬೀಳೋದಕ್ಕೆ ಹೋಗ್ಬೇಡಿ. ಆ ಸ್ಟೆಪ್ನು ಕೂಡ ಹೇಳ್ಕೊಟ್ಟಿದ್ದೀನಿ, ಅದಕ್ಕೋಸ್ಕರ ಸ್ಕಿಪ್ ಮಾಡೋಕ್ಕೆ ಹೋಗಿಲ್ಲ. ನೋಡ್ತಾ ಇರ್ಬೋದು, ಈ ಥರ ಬರುತ್ತೆ. ಈ ಥರ ಬಂದಾದ್ಮೇಲೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಇದೇನು ಗುರು ಈ ಥರ ಬಂದುಬಿಡ್ತು ಅಂತ ನೀವು ಎಕ್ಸಿಟಲ್ಲಿ ಆಗೋದಕ್ಕೆ ಹೋಗಬೇಡಿ. ನೋಡ್ತಾ ವೆರಿಫೈ ಯು ಆರ್ ಹ್ಯೂಮನ್ ಅಂತ ಬರ್ತಾಯಿದೆ. ಅದನ್ನ ನಾನು ಟಿಕ್ ಮಾಡಿದೆ. ಅದಾದಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ಅವರು ಲಿಂಕೆಲ್ಲ ಕೊಟ್ಟಿರ್ತಾರೆ ಗುರು. ನಾವು ವೆಯ್ಟ್ ಮಾಡಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ 14 ಸೆಕೆಂಡ್ಸ್ ವೆಯ್ಟ್ ಮಾಡಬೇಕು ಅಂತ ಬಂತು. ಸರಿ, 40 ಸೆಕೆಂಡ್ಸ್ ವೆಯ್ಟ್ ಮಾಡೋಣ. ಕಿಕ್ ಇಮೇಜ್ ಅಂತ ಬಂದುಬಿಟ್ಟಿದೆ. ಇಲ್ಲಿ ಇಮೇಜ್ ಮೇಲೆ ಒತ್ತಿರಿ ಅಂತ ಬಂದಿದೆ. ಆದರೂ ಕೂಡ ಒತ್ತಕ್ಕಿಂತ ಮುಂಚೆನೇ ಅದು ಬರ್ತಾಯಿದೆ ಸೆಕೆಂಡ್ಸು. ಬಂದಿಲ್ಲ ಅಂತಂದರೆ ಒಂದು ಸರಿ ಒತ್ಬಿಟ್ಟು ಮತ್ತೆ ಎಕ್ಸಿಟ್ ಆಗಿ ಅಂದರೆ ಮುಂದೆ ಹೇಳ್ಕೊಡ್ತೀನಿ ನೋಡಿ. ಎಕ್ಸಿಟ್ ಆಗಿ ಅಂದರೆ ಫುಲ್ ಸ್ಕ್ರೋಲ್ ಡೌನ್ ಮಾಡಿ ಎಲ್ಲ ಎಕ್ಸಿಟ್ ಆಗಿಬಿಡೋದಲ್ಲ.
ನೀವು ಅಲ್ಲೇ ಎಕ್ಸಿಟ್ ಆಗಬೇಕಾಗುತ್ತೆ, ವೆಬ್ಸೈಟಲ್ಲಿ ಎಕ್ಸಿಟ್ ಆಗಬೇಕಾಗುತ್ತೆ. ನಂತರ ಇಲ್ಲಿ ಕಂಟಿನ್ಯೂ ಅಂತ ಆಪ್ಷನ್ ಬಂದಿದೆ ನೋಡಿ ಕೆಳಗಡೆ. ನೀವು ಫುಲ್ಲು ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಕಂಟಿನ್ಯೂ ಅಂತ ಆಪ್ಷನ್ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಕಂಟಿನ್ಯೂ ಅಂತ ಕೊಟ್ಟರೆ ಇಲ್ಲೂ ಕೂಡ ನಿಮ್ಗೊಂದು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಇಲ್ಲೂ ಕೂಡ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ನೀವು ಜಾಸ್ತಿ ಆ ಥರ ಬಿದ್ದು ಡೌನ್ಲೋಡ್ ಮಾಡಬೇಕು, ನನಗೆ ಒಂದೇ ಕ್ಲಿಕ್ಕಲ್ಲಿ ಡೌನ್ಲೋಡ್ ಆಗಬೇಕು ಅಂದರೆ ಅದು ಬರೋಲ್ಲ, ನೀವು ವೆಯ್ಟ್ ಮಾಡಲೇಬೇಕಾಗುತ್ತೆ. ನೋಡ್ತಾ ಇರ್ಬೋದು ಗುರು, ಇಲ್ಲೂ ಕೂಡ ನೀವು ಇಲ್ಲಿ ವೆಯ್ಟ್ ಮಾಡಾದಮೇಲೆ ಇಲ್ಲೂ ಬಂದಿದೆ ನೋಡಿ 20 ಸೆಕೆಂಡ್ಸ್ ಅಂತ ಬಂದಿದೆ. ಅಲ್ಲಿ ಯಾವುದಾದ್ರು ಒಂದು ಮೇಲೆ ಕೆಳಗಡೆ ಯಾವುದೋ ಒಂದು ಇಮೇಜ್ ಕೊಟ್ಟಿರ್ತಾರೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಾನು ಅಷ್ಟೊತ್ತು ಹೇಳಿದ್ನಲ್ಲ ಎಕ್ಸಿಟ್ ಆಗಬೇಕಂತ, ಇಲ್ಲಿ ಲೆಫ್ಟ್ ಸೈಡಲ್ಲಿ ಸುಮ್ಮನೆ ಎಕ್ಸಿಟ್ ಆಗಿ ಫುಲ್ ಏನು ವೆಬ್ಸೈಟ್ನೇ ಕ್ಲೋಸ್ ಮಾಡೋದಕ್ಕೆ ಹೋಗಬೇಡಿ, ಒಂದೇ ಒಂದು ಎಕ್ಸಿಟ್ ಆಗಿ ಸಾಕು. ನಂತರ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ ಗುರು. ನೀವು ಪೇಷನ್ಸಿಂದ ವೆಯ್ಟ್ ಮಾಡಬೇಕು. ನಂಗೆ ಒಂದೇ ಕ್ಲಿಕ್ಕಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಅದು ಯಾವುದೇ ಕಾರಣಕ್ಕೂ ಬರೋದಿಲ್ಲ. ನೀವು ಇಲ್ಲಿ ವೆಯ್ಟ್ ಮಾಡಬೇಕು, ಒಂದು 20-40 ಸೆಕೆಂಡ್ಸ್ ವೆಯ್ಟ್ ಮಾಡಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಅದು ಯಾರೇ ಆದರೂ ವೆಯ್ಟ್ ಮಾಡಬೇಕು, ಅಪ್ಲೋಡ್ ಮಾಡೋರಲ್ಲ ಅವರೇ ಆದರೂ ಕೂಡ ವೆಯ್ಟ್ ಮಾಡಿ ಡೌನ್ಲೋಡ್ ಮಾಡಬೇಕು, ಆ ರೀತಿ ಅವರೇ ಹಾಕ್ಬಿಟ್ಟವ್ರೆ. ನಂತರ ಇಲ್ಲಿ ನೋಡ್ತಾ ಇರ್ಬೋದು, ಸ್ಕ್ರೋಲ್ ಡೌನ್ ಟು ಕಂಟಿನ್ಯೂ ಅಂತ ಬಂದಿದೆ. ಇಲ್ಲಿ ಕಂಟಿನ್ಯೂ ಅಂತ ಮತ್ತೆ ಎರಡನೇ ಸರಿ ಬಂದಾಗ ಎರಡನೇ ಸರಿ ನೀವು ಕಂಟಿನ್ಯೂ ಅಂತ ಕೊಡಬೇಕಾಗುತ್ತೆ. ನೀವು ಇದೇ ಸ್ಟೆಪ್ನ 3 ಸರಿ ಮಾಡಬೇಕಾಗುತ್ತೆ, ಅಂದರೆ ಇನ್ನೂ 3 ಸರಿ ಅಲ್ಲ, ಹಿಂದೆ 2 ಸರಿ ಮಾಡಿದ್ದೀರಲ್ವಾ, ಅದೇ ಥರ ಇವಾಗ ಒಂದು ಸರಿ ಮಾಡಬೇಕಾಗುತ್ತೆ. 50 ಸೆಕೆಂಡ್ಸ್ ವೆಯ್ಟ್ ಮಾಡಬೇಕಾಗುತ್ತೆ. ವೆಯ್ಟ್ ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬರು ವೆಯ್ಟ್ ಮಾಡಿ ಡೌನ್ಲೋಡ್ ಮಾಡ್ಕೋಬೇಕು. ನಂತರ ಇಲ್ಲಿ ಕ್ಲಿಕ್ ದಿಸ್ ಇಮೇಜ್ ಅಂತ ಇದೆಯಲ್ಲ, ಕೆಳಗಡೆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಒಂದು ಕ್ಲಿಕ್ ಮಾಡಿ ಮತ್ತೆ ಎಕ್ಸಿಟ್ ಆಗಿ. ಸೇಮ್ ನಾನು ಹೇಳ್ಕೊಟ್ನಲ್ಲ ಅದೇ ಪ್ರೊಸೀಜರು. ಯಾವುದೇ ಕಾರಣಕ್ಕೂ ಕೂಡ ಅದ್ರ ಮೇಲೆ ಕ್ಲಿಕ್ ಮಾಡಿ ಯಾವುದಕ್ಕೂ ಹೋಗಬೇಡಿ ಗುರು. ಯಾವುದೇ ಎ ಪಿ ಕೆ ಡೌನ್ಲೋಡ್ ಆಗಿಬಿಡುತ್ತೆ, ಆಮೇಲೆ ಮತ್ತೆ ಕನ್ಫ್ಯೂಸ್ ಆಗಿಬಿಡ್ತೀರಾ. ಈ ಥರ ಬಂದಿದ ತಕ್ಷಣ ಎಕ್ಸಿಟ್ ಕೊಟ್ಬಿಡಿ. ಮತ್ತೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ನಾನು ಎಕ್ಸಿಟ್ ಕೊಡ್ತಾ ಇದ್ದೀನಲ್ಲ, ಅದೇ ಥರ ಎಕ್ಸಿಟ್ ಕೊಟ್ಕೊಂಡ್ಬಿಟ್ಟು ಒಂದು 15 ಸೆಕೆಂಡ್ಸು ವೆಯ್ಟ್ ಮಾಡಿ. ಅದಾದ್ಮೇಲೆ ಬರುತ್ತೆ, ನೋಡ್ತಾ ಇರ್ಬೋದು ಇಲ್ಲಿ ನನಗೆ ಬರುತ್ತೆ ಇವಾಗ. ಅದು ಯಾವುದೇ ಕಾರಣಕ್ಕೂ ಇದು ಏನು ಸೆಕೆಂಡ್ಸು ಮೈನಸ್ ಆಗೋದು ತೋರಿಸ್ತಾ ಇಲ್ಲ, 15 ಸೆಕೆಂಡ್ಸ್ ಹಂಗೆ ತೋರಿಸ್ತಾ ಇದೆ. ನಂತರ ನೋಡ್ತಾ ನೀವು ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಕಂಟಿನ್ಯೂ ಅಂತ ಬರುವಂಥದ್ದು. ಸೇಮ್ ಪ್ರೊಸೀಜರ್ಗಳು 3 ಪ್ರೊಸೀಜರ್ ಒಂದೇ ಥರ ಇರುವಂಥದ್ದು. ಮತ್ತು ಇಲ್ಲಿ ಒಂದು 5 ಸೆಕೆಂಡ್ಸ್ ವೆಯ್ಟ್ ಮಾಡಿದ್ರೆ ಗೆಟ್ ಲಿಂಕ್ ಅಂತ ಬರುತ್ತೆ. ಟೆಲಿಗ್ರಾಮು ಯಾವುದೇ ಕಾರಣಕ್ಕೂ ಜಾಯ್ನ್ ಆಗೋಕ್ಕೆ ಹೋಗಬೇಡಿ, ಆದರೂ ನಿಮ್ಮ ಇಷ್ಟ, ಆದರೂ ಜಾಯ್ನ್ ಆಗೋಕ್ಕೆ ಹೋಗಬೇಡಿ. ಗೆಟ್ ಲಿಂಕ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನೋಡ್ಬೋದು ಗುರು, ಡೈರೆಕ್ಟು ಲಿಂಕ್ ಬಂದಿರುವಂಥದ್ದು ಮೀಡಿಯಾಫೈಯರಿಂದ. ಇಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಒಂದೇ ಕ್ಲಿಕ್ಕಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ನಾನು ಡೌನ್ಲೋಡ್ ಕೊಟ್ಟಿದ ತಕ್ಷಣ ನೋಡ್ತಾ ಇರ್ಬೋದು ಇಲ್ಲಿ ಮೇಲೆ ಬಂದುಬಿಟ್ಟಿದೆ. ಇಲ್ಲಿ ಡೌನ್ಲೋಡ್ ಆಗ್ತೈತೆ, ಇಲ್ಲಿ ನೋಡ್ತಾ ಇರ್ಬೋದು. ಇದು ಗುರು ಡೌನ್ಲೋಡ್ ಆದಮೇಲೆ ಝೆಡ್ ಆರ್ಚಿವರ್ ಅನ್ನೋ ಒಂದು ಆ್ಯಪ್ ಇರಲೇಬೇಕಾಗುತ್ತೆ, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ. ಝೆಡ್ ಆರ್ಚಿವರ್ ಪ್ಲೇಸ್ಟೋರಲ್ಲೇ ಸಿಗುತ್ತೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಾನು ಡೌನ್ಲೋಡ್ಸ್ ಅನ್ನೋ ಒಂದು ಫೋಲ್ಡರ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಝೆಡ್ ಆರ್ಚಿವರ್ ಆ್ಯಪಲ್ಲಿ ಡೌನ್ಲೋಡ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಡೇಟ್ ವೈಸ್ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಲಾಸ್ಟಲ್ಲೇ ಬಂದು ಆ್ಯಡ್ ಆಗಿರುತ್ತೆ. ನಂತರ ಮೇಲೆ ಸಿಂಗಲ್ ಕ್ಲಿಕ್ ಮಾಡಿ ಎಕ್ಸ್ಟ್ರಾಕ್ಟ್ ಇಯರ್ ಅಂತ ಕೊಟ್ಟರೆ ಏನು ಪಾಸ್ವರ್ಡ್ ಏನು ಕೇಳಲ್ಲ, ಡೈರೆಕ್ಟ್ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಮೇಲೆ ಫೈಲ್ ಇಲ್ಲಿ ಆ್ಯಡ್ ಆಗಿದೆ. ಗುರು ನೀವು ಯಾವುದೇ ಕಾರಣಕ್ಕೂ ಕೂಡ ಝೆಡ್ ಆರ್ಚಿವರ್ ಆ್ಯಪ್ ಇಲ್ಲದೆ ಆ್ಯಡ್ ಮಾಡೋದಕ್ಕಾಗೋದಿಲ್ಲ. ಪ್ಲೇಸ್ಟೋರಲ್ಲಿ ಹೋಗಿ ಕಮ್ಮಿ MB ಸಿಗುತ್ತೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಇಲ್ಲಿ ವೈಟ್ ಫೈಲಲ್ಲಿ ಬಂದು ಆ್ಯಡ್ ಆಗಿರುವಂಥದ್ದು. ಇಲ್ಲಿ ನನಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಯಿತು, ಅದಕ್ಕೆ ಮೇಲೆ ಇಲ್ಲಿ ಸ್ಕ್ರೋಲ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕೆಳಗಡೆನೇ ಇಲ್ಲಿ ಆ್ಯಡ್ ಆಗೈತೆ. ಇಲ್ಲಿ ಮಹದೇಶ್ವರ ಮ್ಯಾಪ್ ಅಂತ ಏನೋ ಆ್ಯಡ್ ಆಗಿರುವಂಥದ್ದು. ಮಹದೇಶ್ವರ ಹಿಲ್ಸ್ ಬಸ್ ಸೈಡ್ ಮ್ಯಾಪ್ ಅಂತ ಬಂದಿರುವಂಥದ್ದು. ಇಲ್ಲಿ ಆರೋ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ವೈಟ್ ಕಲರಲ್ಲಿ ಬಂದು ಆ್ಯಡ್ ಆಗಿರುವಂಥದ್ದು. ಫಸ್ಟ್ ಆರೆಂಜ್ ಕಲರಲ್ಲಿ ಇತ್ತು, ಇವಾಗ ವೈಟ್ ಕಲರ್ ಆಗಿ ಏನು MB ಜಾಸ್ತಿ ಆಗಿ ಬಂದಿರುವಂಥದ್ದು. ನಂತರ ಅದ್ರ ಮೇಲೆ ಸಿಂಗಲ್ ಕ್ಲಿಕ್ ಕೊಟ್ಟರೆ ಕಟ್ ಅಥವಾ ಕಾಪಿ ಏನಾದರೂ ಕೊಟ್ಕೊಂಡು ನಂತರ ಡೌನ್ಲೋಡ್ ಅಂತ ಮೇಲೆ ಕಾಣಿಸುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡೋದಾದ್ಮೇಲೆ ಬಸ್ ಸೀಟ್ ಮೇಲೆ ಕ್ಲಿಕ್ ಮಾಡಿ, ನಂತರ ಮೋಡ್ಸ್ ಮೇಲೆ ಕ್ಲಿಕ್ ಮಾಡಿ, ಅದಾದ ಮೇಲೆ ಪೇಸ್ಟ್ ಕೊಡಿ. ಅಲ್ಲೇ ಪಕ್ಕದಲ್ಲೇ ಪೇಸ್ಟ್ ಅಂತ ಆಪ್ಷನ್ ಬರುತ್ತಲ್ಲ ಅದ್ರ ಮೇಲೆ ಪೇಸ್ಟ್ ಅಂತ ಕೊಡಬೇಕು. ನಂತರ ಹೆಂಗರು ಈ ಗೇಮ್ನ ಆಡೋದು ಅಂತ ವೆಯ್ಟ್ ಮಾಡಿ ಯೋಚನೆ ಮಾಡ್ತಾ ಇದ್ದೀರಾ. ಮತ್ತು ಇಲ್ಲಿ ಬಂದು ಇಲ್ಲಿ ಮೋಡ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಮ್ಯಾಪ್ ಅಂತ ಕಾಣಿಸ್ತಾ ಇದೆಯಲ್ಲ ಮೇಲೆ ಮ್ಯಾಪು, ಮೋಡ್ ಮೇಲೆ ಕ್ಲಿಕ್ ಮಾಡಿ ಮ್ಯಾಪ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಮ್ಯಾಪ್ ಮೇಲೆ ಕ್ಲಿಕ್ ಮಾಡಿದ್ದಾದಮೇಲೆ ನೋಡ್ತಾ ಇರ್ಬೋದು, ನಿಮಗೂ ಕಾಣಿಸ್ತೈತೆ ಅಂದ್ಕೊತೀನಿ ಇಲ್ಲಿ ಮ್ಯಾಪ್ ಅಂತ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು, ಇಲ್ಲಿ 3 ಮ್ಯಾಪ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮ್ಯಾಪ್ ಮೋಡು 3 ಮ್ಯಾಪ್ ಮೋಡು ಆ್ಯಡ್ ಆಗಿರುವಂಥದ್ದು. ನೀವು ಇಲ್ಲಿ ಅದನ್ನ ಫೈಲ್ನ ನೇಮ್ ನೋಡ್ಕೊಂಬಿಟ್ಟು ಇಲ್ಲಿ ಬಂದು ಪ್ಲೇ ಅಂತ ಕೊಡಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಇಲ್ಲಿ ಪ್ಲೇ ಅಂತ ಕೊಟ್ಟಿದ ತಕ್ಷಣ ನೀವು ಆಟೋಮೆಟಿಕ್ಕಾಗಿ ಮ್ಯಾಪ್ಗೆ ಹೋಗುವಂಥದ್ದು. ನೀವು ಆರಾಮಾಗಿ ಮಹದೇಶ್ವರ ಬೆಟ್ಟ ಎಲ್ಲ ಸುತ್ತಾಕೊಂಡು ಗೀಟು ಎಲ್ಲ ನೋಡಿಕೊಂಡು ಮಾದೇಪನ ಜಾತ್ರೆ ಎಲ್ಲ ನೋಡ್ಕೊಂಬರ್ಬೋದು. ಸೈಕಾಗಿರುವಂಥದ್ದು ಗುರು. ಇವತ್ತಿನ ಈ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡಿಬಿಡಿ ಗುರು. ಮಾದಪ್ಪನ ಬೆಟ್ಟದವ್ರು ಯಾರು ಇದ್ದರೆ ಶೇರ್ ಮಾಡ್ಕೊಂಬಿಡಿ, ಹಂಗೆ ಡೌನ್ಲೋಡ್ ಮಾಡ್ಕೊಂಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.